ನೀವೇನಾದ್ರೂ 10th ಸ್ಟ್ಯಾಂಡರ್ಡ್ ಮುಗಿಸಿದ್ರೆ ಸಾಕು SSC ಒಳಗಡೆ ಹವಾಲ್ದಾರ್ ಮತ್ತೆ MTS ಹುದ್ದೆಗಳಿಗೆ ಕಾಲ್ ಫಾರ್ಮ್ ಮಾಡಿದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ, ಫುಲ್ ವಿಡಿಯೋ ನೋಡಿ. ಈ ಜಾಬ್ಗೆ ನೀವೇನಾದ್ರೂ ಅಪ್ಲೈ ಮಾಡ್ಬೇಕಂದ್ರೆ ನಿಮ್ಮ ವಯಸ್ಸು ಬಂದ್ಬಿಟ್ಟು 18 ವರ್ಷ ದಾಟಿರ್ಬೇಕಾಗತ್ತೆ, 27 ವರ್ಷ ಒಳಗಡೆ ಇರ್ಬೇಕಾಗತ್ತೆ. ಈ ಒಂದು ಜಾಬ್ಗೆ ಮೇಲ್ ಮತ್ತೆ ಫಿಮೇಲ್ ಇಬ್ರು ಕೂಡ ಅಪ್ಲೈ ಮಾಡಬಹುದು. ಈ ಒಂದು ಜಾಬ್ ಅಂದ್ರೆ ಹವಾಲ್ದಾರ್ ಅಲ್ಲಿ 1075 ಪೋಸ್ಟ್ ಗಳನ್ನ ಕಾಲ್ ಫಾರ್ಮ್ ಮಾಡಿದ್ದಾರೆ. ಹಾಗೂ MTS ಒಳಗಡೆ ಇನ್ನ ಯಾವುದೇ ಆದಂತ ಅಪ್ಡೇಟ್ ಬಂದಿಲ್ಲ. ಇನ್ನೊಂದು ಕೆಲವೊಂದು ದಿನಗಳಲ್ಲಿ ಇದ್ರ ಕೂಡ ಅಪ್ಡೇಟ್ ಗಳು ಬರೋ ಚಾನ್ಸಸ್ ಇರುತ್ತೆ. ನೀವೇನಾದ್ರೂ MTS ಹುದ್ದೆಗೆ ಅಪ್ಲೈ ಮಾಡ್ತಾ ಇದೀರಂದ್ರೆ ನಿಮ್ಮ ವಯಸ್ಸು 18 ವರ್ಷ ದಾಟಿರ್ಬೇಕು, 25 ವರ್ಷ ಒಳಗಡೆ ಇರಬೇಕು. ಹಾಗೆ ನೀವೇನಾದ್ರೂ ಹವಾಲ್ದಾರ್ ಹುದ್ದೆಗೆ ಅಪ್ಲೈ ಮಾಡ್ತಾ ಇದೀರಂದ್ರೆ ನಿಮ್ಮ ವಯಸ್ಸು ಬಂದ್ಬಿಟ್ಟು 18 ವರ್ಷ ದಾಟಿರ್ಬೇಕು, 27 ವರ್ಷ ಒಳಗಡೆ ಇರ್ಬೇಕಾಗುತ್ತೆ. ನೀವೇನಾದ್ರೂ OBC ಆಗಿದ್ರೆ ನಿಮ್ಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅದ್ರ ಜೊತೆಗೆ ನೀವೇನಾದ್ರೂ ST ಹಾಗೂ SC ಆಗಿದ್ರೆ ನಿಮ್ಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಈ ಒಂದು ಜಾಬ್ಗೆ ನಿಮ್ಗೆ 1600 ಮೀಟರ್ ಫಿಸಿಕಲ್ ಟೆಸ್ಟ್ ಇರುತ್ತೆ. ಈ ಫಿಸಿಕಲ್ ಟೆಸ್ಟ್ ನ 15 ನಿಮಿಷದೊಳಗಡೆ ವಾಕ್ ಮಾಡ್ತಾ ರೀಚ್ ಮಾಡ್ಬೇಕಾಗುತ್ತೆ. ಹಾಗೆ ಫಿಮೇಲ್ ಕ್ಯಾಟಗರಿ ಒಳಗಡೆ ಇರೋರಿಗೆ 1 ಕಿಲೋಮೀಟರ್ ನ 20 ನಿಮಿಷದೊಳಗಡೆ ವಾಕ್ ಮಾಡ್ತಾ ರೀಚ್ ಮಾಡ್ಬೇಕಾಗುತ್ತೆ. ಈ ಒಂದು ಜಾಬ್ಗೆ ನೀವೇನಾದ್ರೂ ಅಪ್ಲೈ ಮಾಡ್ಬೇಕಂದ್ರೆ ನಿಮ್ಮ ಹೈಟ್ ಬಂದ್ಬಿಟ್ಟು 158 ಸೆಂಟಿಮೀಟರ್ ಇರಬೇಕು ಮೆನ್ಸ್ಗೆ. ಹಾಗೂ ಫಿಮೇಲ್ ಕ್ಯಾಟಗರಿಯಲ್ಲಿ ಇರೋರಿಗೆ 152 ಸೆಂಟಿಮೀಟರ್ ಇರ್ಬೇಕಾಗುತ್ತೆ. ಮೇಲ್ ಕ್ಯಾಟಗರಿ ಅವರಿಗೆ ಚೆಸ್ಟ್ ಅನ್ಎಕ್ಸ್ಪೆಂಡೆಡ್ 76 ಸೆಂಟಿಮೀಟರ್ ಇರ್ಬೇಕಾಗತ್ತೆ. ಎಕ್ಸ್ಪೆನ್ಷನ್ ಮಾಡಿದಾಗ 5 ಸೆಂಟಿಮೀಟರ್ ಇನ್ಕ್ರೀಸ್ ಆಗ್ಬೇಕಾಗತ್ತೆ. ನೀವೇನಾದ್ರೂ ಜಾಬ್ಗೆ ಅಪ್ಲೈ ಮಾಡ್ಬೇಕಂದ್ರೆ ಫೀಸ್ ಬಂದ್ಬಿಟ್ಟು 100 ರೂಪಾಯಿ ಇರುತ್ತೆ. ಹಾಗೂ ನೀವೇನಾದ್ರೂ SC ST ಆಗಿದ್ರೆ ನಿಮ್ಗೆ ಯಾವುದೇ ರೀತಿ ಆದಂತಹ ಫೀಸ್ ಇರೋದು